ಮಾತು ವೀರಣ್ಣ ಅವರು ರಾಹುಲ್ ಗಾಂಧಿ ಅವರನ್ನ PM ಫೇಸ್ ಅಂತ ಹೇಳಿ ಅದು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಇವತ್ತು ಇನ್ನೊಂದು ಹೊಸ ಹೆಸರು, ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ಚರ್ಚೆ ಮಾಡೋದಿದೆ. ರಾಹುಲ್ ಗಾಂಧಿ ಅವರ ವರ್ತನೆ ಇವತ್ತಲ್ಲಿ ನಿಂತ್ಕೊಂಡು ಅವ್ರು ಅಣಕ ಮಾಡ್ತಿದ್ದಾರೆ, ಮಿಮಿಕ್ರಿ ಮಾಡ್ತಾ ಇದ್ದಾರೆ, ಅದನ್ನ ರೆಕಾರ್ಡ್ ಮಾಡ್ತಿದ್ದಾರೆ. ಒಬ್ಬ ದೇಶದ ಪ್ರಧಾನಿಯ ಕ್ಯಾಂಡಿಡೇಟ್ ಅಂತ ಹೇಳಿ ಗಮನಿಸಬೇಕಾದ ಮತದಾರರು ಈ ವರ್ತನೆಯನ್ನ ಯಾವ ರೀತಿ ಗಮನಿಸ್ತಾರೆ? ನಿಮ್ಮ ಮಾತು ಅದಾದ್ಮೇಲೆ ರಘು ಮೇಡಮ್, ಖಂಡಿತ ಒಬ್ಬ ಜನಪ್ರತಿನಿಧಿಯಾಗಿ ಅದು MP ಆಗಿ ಈ ರೀತಿ ಅವರು ವರ್ತನೆ ಮಾಡೋದು ಸರಿಯಲ್ಲ. ಅದು ಪೂರ್ತಿ ನಮ್ಮ ದೇಶದ ಎಲ್ಲ ಜನತೆ ಕೂಡ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಖಂಡಿತ ಅದಕ್ಕೆ ತಕ್ಕಂತ ಪ್ರತ್ಯುತ್ತರ ಮುಂದಿನ ಅವ್ರ ಬಿಹೇವ್ ಏನ್ ಅನ್ನಿಸ್ತದೋ ಬಾಲಿಶ ಬಿಹೇವ್, ಚೈಲ್ಡಿಶ್ ಬಿಹೇವ್. ಈಗ ಒಬ್ಬ ದೇಶದ ಪ್ರಧಾನಿ ಬೇಕಾದಂತ ಒಂದು ಪರ್ಸನಾಲಿಟಿ ಇಲ್ಲ, ಒಂದು ಎಳಸು ಗೊತ್ತಾಯ್ತಾನೆ, ಒಂದು ಇಮ್ಮೆಚ್ಯೂರ್ ಗೊತ್ತಾಯ್ತಾನೆ. ಒಬ್ಬ ರಾಹುಲ್ ಗಾಂಧಿ ಅಂತಕ್ಕಂಥದ್ದು ಪಪ್ಪು ಅಂತ ಏನ್ ಹೇಳ್ತಾರೆ, ಗೊತ್ತಾಗ್ತಾ ಇಲ್ಲ. ಶಿಸ್ತು ಕಾಪಾಡೋದು ನಮ್ಮ ಸ್ಪೀಕರ್ ಅವರ ಕರ್ತವ್ಯ. ಹೀಗಾಗಿ ಎಲ್ಲರೂ ಕೂಡ ಏನು ಸಂಸತ್ ಸದಸ್ಯರಿದ್ದಾರೆ, ಒಂದು ಅವರು ಅವಮಾನ ಮಾಡಿದಂತ ನೀವು ಅವ್ರನ್ನ ಪಪ್ಪು ಅಂತ ಕರಿಬಾರ್ದಿತ್ತು. ನಾನು 100 ಬಾರಿ ಹೇಳ್ತೀನಿ, ಅವ್ರು ಯಾಕೆ ನಮ್ಮ ಮಿತ್ರರು ಬಿಜೆಪಿ ಮಿತ್ರರು ವಕ್ತಾರರು ಎತ್ತಿದ್ದಾರೆ. ಮೊದಲನೇದಾಗಿ ಏನ್ ಹೇಳಿದ್ರು, ಏನು ಈ ಮಾಡ್ರನ್ ಭಯೋತ್ಪಾದಕರಿದ್ದಾರೆ, ಈ ಮಾಡ್ರನ್ ಭಯೋತ್ಪಾದಕರಿಗೆ ವಿರೋಧ ಪಕ್ಷದವರು ನ್ಯಾಷನಲ್ ಲೆವೆಲ್ ಅಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ನಾನು ಪ್ರಶ್ನೆ ಮಾಡ್ತೇನೆ, ನಾವು ಇಲ್ಲಿವರೆಗೂ ಅವರ ಏನು ನಿಮ್ಮದೇ ಬಿಜೆಪಿಯ ಸಂಸದರೇ ಭಯೋತ್ಪಾದಕರನ್ನ ಒಳಗಡೆ ಕಳಿಸಿ ಸಂಸದರನ್ನ ಹತ್ಯೆ ಮಾಡೋಕ್ಕೂ ಗೊತ್ತಿಲ್ಲ. ನನಗೆ ಯಾವ ಉದ್ದೇಶ ಕಳಿಸಿದ್ರೆ ಗೊತ್ತಿಲ್ಲ. ಸಂಸದನ ಹತ್ಯೆ ಯಾರು ಗೊತ್ತು, ವಿ ಡೋಂಟ್ ನೋ, ಅದು ಏನ್ ತಗೊಂಡೋಗಿದ್ರೆ ಗೊತ್ತಿಲ್ಲ. ಸಂಸದರನ್ನ ಹತ್ಯೆ ಮಾಡಕ್ ಕಳಿಸ್ತಂತ ನಿಮ್ಮ ಭಯೋತ್ಪಾದಕರಿಗೆ ನಾವು ಸಪೋರ್ಟ್ ಮಾಡ್ತೀವಂತೆ. ಇದಕ್ಕಿಂತ ಕಾಮಿಡಿ ದೇಶದಲ್ಲಿ ಯಾವ್ದು ಇಲ್ಲ. ಆಮೇಲೆ ನೀವು ಆನ್ಸರ್ ಮಾಡಿ, ನೀವು ಆನ್ಸರ್ ಮಾಡಿ ಆಮೇಲೆ ಪ್ಲೀಸ್. ಮೊದಲನೇದು. ಆಮೇಲೆ ಎರಡನೇದು ಹೇಳಿದ್ರು, ಈಗ ನಮ್ಮ ಬಿಜೆಪಿ ಏನು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಪಪ್ಪು ಅಂತ ಹೇಳಿ, ನಾನು ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಇದು ಸರಿಸುಮಾರು ಒಂದು 5 ರಿಂದ 6 ವರ್ಷದಿಂದ ಈ ಚರ್ಚೆಯನ್ನು ನಡೀತಿತ್ತು. ಅದಾದ ನಂತರ ಕೇವಲ ಏನೋ ನಮ್ಮ ರಾಹುಲ್ ಗಾಂಧಿ ಅವರನ್ನ ಅವ್ರು ಹೇಳಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಡಿಫೆಂಡ್ ಮಾಡೋದಕ್ಕೆ 25 ಕೇಂದ್ರ ಮಂತ್ರಿಗಳನ್ನ ಯಾಕೆ ಅಟ್ಯಾಚ್ ಮಾಡಿದ್ರಿ ಸ್ವಾಮಿಗಳೇ? ಅಂದ್ರೆ 25 ಸಂಸದರಿಗಿನ ಅತಿ ಏನೋ ಮೇಲ್ಪಟ್ಟವರು ಅಂತ ರಾಹುಲ್ ಗಾಂಧಿ ನೀವೇ ಒಪ್ಕೊಂಡಿದ್ದೀರಾ. ರಾಹುಲ್ ಗಾಂಧಿ ಅವರ ಯೋಗ್ಯತೆಯನ್ನ ನೀವಲ್ಲ ಅಳಿಯೋದು, ಈ ದೇಶದ ಮಾನ ಮರ್ಯಾದೆಯನ್ನು ಹಾಳು ಮಾಡಿರೋರು ತಾವು. ಈ ದೇಶದ ರಕ್ಷಣೆಯನ್ನ, ಈ ದೇಶದ ರಕ್ಷಣೆ ಬಗ್ಗೆ ಬೇರೆ ದೇಶದವ್ರು ನಗ್ತಾ ಇದ್ದಾರೆ. ಈಗ ಒಂದು ಸಂಸದ್ಗೆ ಏನೋ ಒಂದು ಸಂಸದ್ಗೆ ಸೆಕ್ಯೂರಿಟಿ ಇಲ್ಲ ಅಂದ್ರೆ ಇದು ಯಾವ ದೇಶದ ಸೆಕ್ಯೂರಿಟಿ ಅಂತ ಹೇಳಿ. ಈ ದೇಶದ ಬಗ್ಗೆ ಹೆಮ್ಮೆ ಇದೆ, ಈ ದೇಶದ ಬಗ್ಗೆ ನಾವು ಪ್ರಾಣ ಕೊಡೋಕೆ ರೆಡಿ ಇದ್ದೇವೆ ನಮ್ಮ ಸೈನಿಕರ ಜೊತೆ. ಆದ್ರೆ ನಮ್ಮ ದೇಶದ ರಕ್ಷಣೆ ವಿಚಾರದಲ್ಲಿ ನೀವು ಮಾಡ್ತಿರ್ತಕ್ಕಂಥ ಡ್ರಾಮಾ ಇದೆಯಲ್ಲ, ಅದನ್ನ ನಾವು ಯಾರು ಈ ದೇಶದ ಯಾವ ಪ್ರಜೆನೂ ಸಹಿಸಲ್ಲ, ನಾನು ಸಹಿಸೋದಿಲ್ಲ. ಆ ಡ್ರಾಮಾವನ್ನ ಪಪ್ಪು ಅಂತ ಕರೀರಿ, ತೊಂದರೆ ಇಲ್ಲ. ಯಾಕೆಂದ್ರೆ ನಿಮ್ಮ ದೇಶ, ನಿಮ್ಮ ಬಿಜೆಪಿ ರಕ್ತದಲ್ಲೇ ಬಂದಿದೆ ಅದು. ಏನೋ ಮಾನ್ಯ ಇವ್ರನ್ನ ಸೋನಿಯಾ ಗಾಂಧಿ ಏನಂತ ಕರೆದ್ರಿ, ಬೇರೆಯವ್ರನ್ನ ಏನಂತ ಕರೆದ್ರಿ, ನಾನು ಅದನ್ನು ಐ ಡೋಂಟ್ ವಾಂಟ್ ಟು ರಿಪೀಟ್ ಅಗೇನ್. ಅಂದ್ರೆ ನೀವು ಅವಮಾನ ಮಾಡಿದ ತಕ್ಷಣ ಆ ವ್ಯಕ್ತಿಯ ಗೌರವ ಘನತೆ ಕಮ್ಮಿ ಆಗೋದಿಲ್ಲ. ಆದ್ರೆ ನಿಮ್ಮ ವೈಫಲ್ಯಗಳನ್ನ ಮುಚ್ಚಿಡಲು, ಈ ದೇಶಕ್ಕೆ ಸೆಕ್ಯೂರಿಟಿನ ಕೊಡಕ್ಕೆ ಯೋಗ್ಯತೆ ಇಲ್ದಿರಾ, ಆನ್ಸರ್ ಮಾಡಕ್ಕಾದ್ರೆ ಪಲಾಯನವಾದ ಮಾಡ್ತಾ ಇದ್ದಾರೆ ನಿಮ್ಮ ಗೃಹ ಸಚಿವರು ಇವತ್ತಿನ ರಾಹುಲ್ ಗಾಂಧಿ ಅವರ ಇವತ್ತಿನ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋ ವರ್ತನೆಯನ್ನ ಬಿಟ್ಟು ಬೇರೆ ಎಲ್ಲ ಮಾತನಾಡಿದ್ರಿ. ಏನಿವೆ ಮಹೇಶ್ ಜಿ, ನಿಮ್ಮೇಲೆ ಒಂದಷ್ಟು ಪ್ರಶ್ನೆಗಳ ಪ್ರಹಾರ ಮಾಡಿದ್ರು ಉತ್ತರ ನಾನು ಹೇಳ್ತೀನಿ ಕೇಳಿ. ಈ ದೇಶದ ಮೇಲೆ ಇಲ್ಲಿ ತನಕ ಕಳೆದ 10 ವರ್ಷಗಳಲ್ಲಿ ಒಂದೇ ಒಂದು ಭಯೋತ್ಪಾದನೆ ಅಂತಕ್ಕಂಥ ಒಂದು ದುಸ್ಸಾಹಸವನ್ನು ಕೂಡ ಮಾಡದೇ ಇರೋಷ್ಟರ ಮಟ್ಟಿಗೆ ದೇಶವನ್ನು ಸಶಕ್ತವಾಗಿ ಇಟ್ಟಿರೋವಂಥದ್ದು. ಮುಂಬೈ ಅಟ್ಯಾಕ್ ಆಯಿತು, ಒಂದು ನಿಮಿಷ ಮಧ್ಯ ಮುಂಬೈ ಅಟ್ಯಾಕ್ ಆಯಿತು. ಪದೇ ಪದೇ ಈ ದೇಶದ ಒಳಗಡೆ ಭಯೋತ್ಪಾದನೆ ಅಂತಕ್ಕಂಥ ಇಂಡಿಯಾ ಬಿಕೇಮ್ ಸಾಫ್ಟ್ ಸ್ಟೇಟ್ ಆಗಿಬಿಟ್ಟಿತ್ತು. ಭಾರತ ಅಂತಕ್ಕಂಥದ್ದು ಒಂದು ಸಮರ್ಥವಾಗಿದೆ, ಜಗತ್ತಿಗೆ ಉತ್ತರ ಕಲಿಸೋಷ್ಟು ನಮ್ಮದು ಡಾಕ್ಟ್ರಿನ್ ಹೇಗೆ ಅಂದರೆ, ನಮ್ಮದು ಇವತ್ತಿನ ದಿನ ಭಾರತದ ಬಗ್ಗೆ ಯಾರು ಒಂದು ಕಣ್ಣು ಬಿಟ್ಟು ಕೆಟ್ಟದಾಗಿ ನೋಡಿದ್ರು ಕೂಡ ಅವರನ್ನು ಈ ಜಗತ್ತಿನಲ್ಲಿ ಇಲ್ದ ಇರೋ ಥರ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಜಾಗತಿಕ ಭಯೋತ್ಪಾದಕರು ದಿನ 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 ಭಾರತಕ್ಕೆ ಶತ್ರುಗಳಾದಂಥವರೆಲ್ಲ ಎಲಿಮಿನೇಟ್ ಆಗ್ತಾ ಇದ್ದಾರೆ. ಅಂದರೆ ದೇಶದ ಇಡೀ ನಮ್ಮ ರಕ್ಷಣೆಯ ಸಲುವಾಗಿ ಈ ಸರ್ಕಾರ ತೆಗೆದುಕೊಂಡಿರತಕ್ಕಂಥ ಅಷ್ಟು ಕ್ರಮಗಳು ಬಹುಶಃ ಸ್ವಾತಂತ್ರ್ಯ ನಂತರ ಯಾರೂ ಕೂಡ ಮಾಡದೇ ಇರೋಷ್ಟು ಪ್ರಮಾಣದಲ್ಲಿ ಮಾಡಿರೋವಂಥದ್ದು. ಬೇಜಾರಾಗ್ತಕ್ಕಂಥ ಸಂಗತಿ ಏನಂತಂದರೆ, ದುರಂತ ಏನಂತಂತಂದರೆ,
ದೇಶದ ಸಲುವಾಗಿ ಯಾವಾಗ ಏನೇ ತೀರ್ಮಾನ ಮಾಡಿದ್ರು ಕೂಡ ಪ್ರಶ್ನೆ ಮಾಡೋದೇ ನನ್ನ ವಿರೋಧ ಪಕ್ಷ ಅಂತ ಭಾವಿಸಿ, ಅದು ಬಾಲಕೋಟ್ ಇರ್ಬೋದು, ಅದು ಬೇರೆ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಂದು ದೊಡ್ಡ ಗನಂದಾರಿ, ನಾನು ಈ ಥರ ಪ್ರಶ್ನೆ ಕೇಳ್ಬಿಟ್ರೆ ನಾನು ಬಹಳ ಅಂತೇಳಿ, ಅಂದ್ರೆ ಈ ನೆಗೆಟಿವ್ ಮೈಂಡ್ ಸೆಟ್ ಇಂದ ಆಚೆ ಇಷ್ಟೆಲ್ಲ ಹೇಳಿದ್ರಿ, ಇಷ್ಟೆಲ್ಲ ನೆಗೆಟಿವ್ ಮೈಂಡ್ ಸೆಟ್ ಅನ್ನ ನನಗೆ ನಂಬಿಕೆ ಇದೆ ಸ್ಮಿತಾ ಮೇಡಮ್, ನನಗೆ ವಿಶ್ವಾಸ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದಾಗೆ ಎಷ್ಟು ಈ ತರ ನೀವು ಹೇಳಿದ್ರಿ, ನಾವು ಕೇಳಿಸ್ಕೊಂಡ್ವಿ, ಮಹೇಶ್ ನೀವು ಹೇಳಿದ್ರಿ, ನಾವು ಕೇಳಿಸ್ಕೊಂಡ್ವಿ. ದಿನೇಶ್ ಅವರೇ ಆಯ್ತು, ಮಹೇಶ್ ನೀವು ಹೇಳಿದ್ರಿ ದಿನೇಶ್ ಅವರು ವೀರಣ್ಣ, ದಿನೇಶ್ ಅವರು ಬೇಡ ಅಂತ ಹೇಳ್ತಾರ ನೀವು, ಗೆದ್ದಿದ್ರೆ EVM ಬೇಡ ಅಂತ ಯಾಕೆ ಹೇಳ್ತಾರೆ? ನೋಡಿ ನಿರಂಜನ್ ಅವರೇ, ತಾವು ಕೇಳಿರ್ತಕ್ಕಂಥ ಒಂದೇ ಒಂದು ಪ್ರಶ್ನೆ, ಈ ದೇಶಕ್ಕೆ 140 ಕೋಟಿ ಜನರನ್ನ ಆಳ್ಬೇಕಾದಂತ 544 ಸಂಸದರನ್ನ ಸೆಕ್ಯೂರಿಟಿ ಕೊಡಕ್ಕಾಗದೇ ಇರ್ತಕ್ಕಂಥ ಒಂದು ಈ ದೇಶದ ಸೆಕ್ಯೂರಿಟಿ ಸಿಸ್ಟಮ್, ಈ ವೋಟಿಂಗ್ ಮಷಿನ್ ಸೆಕ್ಯೂರಿಟಿ ಕೊಡ್ತೀರಾ ನೀವು? ಆ ದೃಷ್ಟಿಯಿಂದ ನೀವು ನಿಮ್ಗೆ ಸಾಮರ್ಥ್ಯ ಇಲ್ಲ, ದಯವಿಟ್ಟು ಬ್ಯಾಲೆಟ್ ಪೇಪರ್ ಬನ್ನಿ ಅಂತ ಆಗ್ರಹ ಮಾಡಿದ್ದು ತಪ್ಪೇನು? ಇದಕ್ಕೂ ಇಲ್ಲ.